ಅಮ್ಮ, ನಿಮ್ಮ ಮಗಳು ರಾಯಚೂರಿಂದ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರೆಯಕಂತ ಬಂದಿದ್ದಾರೆ. ಈ ಸಿದ್ಧತೆ ಅವ್ರು ಯಾವಾಗಿಂದ ಮಾಡ್ಕೊಂತ ಇದ್ರು? ಮಗಳು ಪೊಲೀಸ್ ಆಗ್ಬೇಕು ಅನ್ಕೊಂಡು ನಿಮ್ದೊಂದು ನಿರೀಕ್ಷೆನಾ, ಇಲ್ಲ ಅವ್ರಿಗೆ ಇಷ್ಟ ಇತ್ತಾ, ಹೆಂಗಿದು? ಅವ್ರದ್ದು ಕನಸು, ನಮ್ದು ಕನಸು ಮಗಳು ಪೊಲೀಸ್ ಆದ್ರೆ. ಸುಮ್ನೆ ಟ್ರೈ ಮಾಡಕಂತ ಬಂದಿದ್ದ, ಇಲ್ಲ ನಿಜವಾಗ್ಲೂ ತುಂಬಾ ಕಷ್ಟಪಟ್ಟೆ ಬಂದಿರೋದಂತ? ಇಲ್ಲ, ಕಷ್ಟಪಟ್ಟೆ ಬಂದಿರೋದು. ಎಷ್ಟು ವರ್ಷ ಓದಿದ್ರಿ ಇದಕ್ಕೆ? ಇದಕ್ಕೆ 1-2 ವರ್ಷ ಓದಿದ್ವಿ. ನೀವು ಕೊಪ್ಪಳದಿಂದ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಬರೆಯಕಂತ ಇವತ್ತು ಬಂದಿದ್ದೀರಾ. ಕೊಪ್ಪಳದಲ್ಲೇ ನಿಮ್ದೊಂದು ಎಕ್ಸಾಮ್ ಸೆಂಟರ್ ಸಿಕ್ತಿದ್ರೆ ನಿಮ್ಗೆ ಅನುಕೂಲ ಆಗ್ತಿತ್ತಾ? ತುಂಬಾ ಅನುಕೂಲ ಆಗ್ತಿತ್ತು ಸರ್. ಆದ್ರೆ ಅದೇ ಊರವರಾಗಿರೋದ್ರಿಂದ ನೀವು ಏನೋ ಒಂದು ಚೀಟಿಂಗ್ ಮಾಡೋರಿಗೆ, ಇಲ್ಲ ಏನೋ ಒಂದು ಈ ತರ ಕೆಲಸ ಮಾಡ್ತಿರೋರಿಗೆ ಒಂದು ಅಡ್ವಾಂಟೇಜ್ ಅಂತ ಆಗಿರೋದು. ಚೀಟಿಂಗ್ ಆಗೋದಿಲ್ಲ, ಅದೇ ಹೇಗೆ ಆಗುತ್ತೆ? ಇಲ್ಲೇ ಅಷ್ಟೇ ಭದ್ರತೆ ಕೊಡಕ್ಕಾಗತ್ತಾ? ಬೆಂಗಳೂರಲ್ಲಿ ಅಲ್ಲಿ ಆಗೋದಿಲ್ಲ ಭದ್ರತೆ ಕೊಡೋಕೆ, ಅಲ್ಲಿ ಇಲ್ಲ ಪೊಲೀಸರು. ಸೊ ಬೆಂಗಳೂರಲ್ಲಿ ನೀವು ಯಾವ್ದಾದ್ರು ಮನೇಲಿ ಉಳಿದಿದ್ರಾ, ಇಲ್ಲ ಪರೀಕ್ಷೆ ಬರ್ತಿಗೆ ನಿಮ್ ಊರಿಗೆ ಹೊರಟೋಗ? ಬೆಂಗಳೂರಲ್ಲಿ ಎಲ್ಲಿ ಮನೇಲಿ ಉಳಿದಿಲ್ಲ, ನಾವು ಮೆಜೆಸ್ಟಿಕ್ ಅಲ್ಲಿ ಇದ್ದಿದ್ದು. ಅಲ್ಲಿ ಟಿಕೆಟ್ ಕೊಟ್ಟು ರೂಮ್ ಅಲ್ಲಿ ಇದ್ದು, ಬೆಳಿಗ್ಗೆ ಎದ್ದು ಸ್ಥಾನ ಇಲ್ಲ, ಚೆನ್ನಾಗಿ ಊಟ ಇಲ್ಲ, ನಿದ್ದೆ ಇಲ್ಲ, ಈ ತರ ಸಮಸ್ಯೆ ಆಗಿದೆ. ಒಂದ್ ಕಲ್ಲು ಹೊಡೆಯನ ತಾಗಿದ್ರೆ ತಾಗ್ಲಿ ಅಂತ ಬಂದಿರೋದ, ಇಲ್ಲ ಅವರು ಒಂದ್ ಸ್ವಲ್ಪ ಓದ್ಕೊಂಡು ಸಿದ್ಧತೆ ಜೊತೆಗೆ ಬಂದಿದ್ರ? ಮಾಡ್ಕೊಂಡಿದಾರೆ, 1 ತಿಂಗಳಿಂದ ಓದೋದೇ ಅವ್ರದ್ದು. ಊಟ ಇಲ್ಲ, ನಿದ್ದೆ ಇಲ್ಲ. ಅವರು ಕೋಚಿಂಗ್ ಏನಾದ್ರು ತಗೊಂಡಿದ್ರಾ? ಕೋಚಿಂಗ್ ತಗೊಂಡಿದ್ರು ಅಲ್ಲಿ ರಾಯಚೂರಲ್ಲಿ. ಪೊಲೀಸ್ ವೃತ್ತಿಯಲ್ಲಿ ನಾವು ನಿಮಗೆ ನೋಡ್ಬೋದಾ ಮುಂದಿನ ದಿನ? ಹಾಗಾದ್ರೆ ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಇದೆ, ಸಾಧ್ಯತೆ ಇದೆ ಸರ್. ಆದ್ರೂ ಸ್ವಲ್ಪ ಪೇಪರ್ ಟಫ್ ಇತ್ತು. ಒಂದ್ ನಿರೀಕ್ಷೆ ಇದೆಯಾ ಪೊಲೀಸ್ ನಾನು ಆಗ್ಬೋದು, ಎಕ್ಸಾಮ್ ಚೆನ್ನಾಗಿ ಆಗಿದೆ ಅಂತ? ಇದೆ, ಬಟ್ ಏನಾಗುತ್ತೆ ಗೊತ್ತಿಲ್ಲ. ಕಷ್ಟ ಇತ್ತ ಪೇಪರು? ಇಲ್ಲ, ಒಂದ್ ಮೀಡಿಯಂ ಇತ್ತು. ಇಲ್ಲಿದ್ದ ಮತ್ತೆ ಬಸ್ ಚೆನ್ನಾಗಿ ಅಡ್ರೆಸ್ ಗೊತ್ತಿಲ್ಲ, ಅವ್ರು ಕೇಳು ಇವ್ರು ಕೇಳು ಅಂತ ಹೇಳ್ತಾರೆ. ಮತ್ತೆ ಮ್ಯಾಪ್ ಅಲ್ಲಿ ನೋಡಿದ್ರೆ ಮ್ಯಾಪ್ ಅಲ್ಲಿ ಗೊತ್ತಾಗುದಿಲ್ಲ ಸರಿಯಾಗಿ ಹುಡುಗರಿಗೆ. ಇಂಥದ್ದೆಲ್ಲ ತುಂಬಾ ಸಮಸ್ಯೆ ಆಗಿದೆ ನಮಗೆ.